ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ಪ್ರಿಪೋಸಿಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಪ್ರಿಪೋಸಿಷನ್ಸ್ ಅಲ್ಲಿ ಮೂರು ರೀತಿ ಪ್ರಿಪೋಸಿಷನ್ಸ್ ಇದೆ. ಸಿಂಪಲ್ ಪ್ರಿಪೋಸಿಷನ್, ಕಾಂಪೌಂಡ್ ಮತ್ತೆ ಫ್ರೇಸ್ ಪ್ರಿಪೋಸಿಷನ್ ಅಂತ ಹೇಳಿ ನಾವು ಮೂರು ಭಾಗವನ್ನಾಗಿ ಮಾಡ್ಕೊಂಡಿದ್ವಿ. ಆ ಕೈಂಡ್ ಆಫ್ ಪ್ರಿಪೋಸಿಷನ್ಸ್ ಮೇ ಬಿ ಅರೇಂಜ್ಡ್ ಇನ್ ದಿ ಫಾಲೋಯಿಂಗ್ ಕ್ಲಾಸಸ್. Simple prepositions add by, far from, in, of, on, out, through, till, to, up, with. ಮೊದಲನೇ ಸೆಂಟೆನ್ಸ್ ನಲ್ಲಿ ಈಗ ನಾನು ಅಟ್ ನನ್ನ ತಗೊಂಡಿದ್ದೀನಿ. ಸಿ ವಾಸ್ ಸರ್ಪ್ರೈಸ್ಡ್ ಅಟ್ ಮೈ ಬಿಹೇವಿಯರ್. ಇಲ್ಲಿ ಬಿಹೇವಿಯರ್ ಅಂದ್ರೆ ನಮ್ಮ ನಡತೆ ಅಂತ ಹೇಳ್ತದೆ. ಮೈ ಬಿಹೇವಿಯರ್, ಅಟ್ ಅನ್ನೋ ಪದ ಇಲ್ಲಿ ನಾವು ಪ್ರಿಪೋಸಿಷನ್ ಆಗಿ ತಗೊಂಡಿದ್ದೀನಿ, ಅದು ಪರಿಣಾಮವನ್ನ ಹೇಳ್ತದೆ. ಸಿ ವಾಸ್ ಸರ್ಪ್ರೈಸ್ಡ್ ಅಟ್ ಮೈ ಬಿಹೇವಿಯರ್, ನಮ್ಮ ನಡತೆಯ ಪರಿಣಾಮ ಅವಳಿಗೆ ಆಶ್ಚರ್ಯಗೊಂಡಳು ಅನ್ನೋ ಅರ್ಥವನ್ನ ಕೊಡ್ತದೆ. ದೇ ಲಾಫ್ಡ್ ಅಟ್ ಹರ್ ಜೋಕ್ಸ್. ಇಲ್ಲಿ ಒಬ್ಬ ವ್ಯಕ್ತಿ ಜೋಕ್ಸ್ ಮಾಡ್ತಾರೆ, ಹರ್ ಜೋಕ್ಸ್, ಅವಳ ಜೋಕಿನ ಪರಿಣಾಮನೇ ಅವರಿಗೆ ನಗೆಯಕ್ಕೆ ಅವಕಾಶ ಆಗ್ತದೆ, ಅವ್ರು ನಗ್ತಾರೆ ಅನ್ನೋ ಅರ್ಥವನ್ನ ಇಲ್ಲಿ ಕೊಡ್ತದೆ. ಐ ಗಟ್ ದ ರಾಂಗ್ ಬಸ್ ಬೈ ಮಿಸ್ಟೇಕ್. ನಮ್ಮ ಅಪರಾಧದಿಂದ, ಇಲ್ಲಿ ಅಪರಾಧದ ಪರಿಣಾಮನೇ ನಾವು ತಪ್ಪಾದ ಬಸ್ ಅನ್ನ ಹತ್ಕೊಂಡ್ವಿ ಅನ್ನೋ ಅರ್ಥವನ್ನ ಕೊಡ್ತದೆ. ಐ ಮೀಟ್ ಎ ನ್ಯೂ ಫ್ರೆಂಡ್ ಬೈ ಚಾನ್ಸ್. ಅದೃಷ್ಟವಶಾತ್ ಅದರ ಪರಿಣಾಮವಾಗಿ ನಾವು ಒಬ್ಬ ಹೊಸ ಗೆಳೆಯನನ್ನ ನಾನು ಸಂಧಿಸಿದೆ ಅನ್ನೋ ಅರ್ಥವನ್ನ ಕೊಡ್ತದೆ. ಐದನೇದು, ಹಿ ವಾಸ್ ಸೆಂಟ್ ಟು ಪ್ರಿಸನ್ ಫಾರ್ ರಾಬರಿ. ಇಲ್ಲಿ ಕೊಳ್ಳೆ ಹೊಡೆಯೋದು, ದರೋಡೆ ಮಾಡೋ ಒಂದು ಪರಿಣಾಮ ಅವನನ್ನ ಸೆಲ್ಗೆ ಅಂದ್ರೆ ಪ್ರಿಸನ್ ಅಂದ್ರೆ ಬಂದಿಖಾನೆಗೆ ಅವನು ಹೋಗಲ್ಪಡ್ತಾನೆ, ತಳ್ಳಲ್ಪಡ್ತಾನೆ ಅನ್ನೋ ಅರ್ಥವನ್ನ ಕೊಡ್ತದೆ. ಸುರೇಶ್ ಡಿಡಂಟ್ ವಾಂಟ್ ಟು ಕಮ್ ಫಾರ್ ಸಮ್ ರೀಸನ್. ಇಲ್ಲಿ ಕೆಲವು ಕಾರಣದ ಪರಿಣಾಮ ಆತ ಸುರೇಶ್ ಅನ್ನೋನು ಇಲ್ಲಿ ಬರಲಿಕ್ಕೆ ಆಗಲಿಲ್ಲ ಅನ್ನೋ ಅರ್ಥವನ್ನ ಕೊಡ್ತಾ ಇದೆ. ಇಲ್ಲಿ ಕಾಂಪೌಂಡ್ ಪ್ರಿಪೋಸಿಷನ್ ತಗೊಂಡಿದ್ದೀವಿ ಎರಡನೇದ್ರಲ್ಲಿ. ಇಲ್ಲಿ ಅಬೌಟ್, ಅಬೌವ್, ಅಕ್ರಾಸ್, ಅಲಾಂಗ್. ಇಲ್ಲಿ 4 ಬಂದಿದೆ, ಇನ್ನು ಅನೇಕ ಇದೆ, ಅದನ್ನ ಇಲ್ಲಿ ಬರೆಯೋದಿಕ್ಕೆ ಆಗದೆ ಇರೋ ಕಾರಣ ಇಷ್ಟ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮೊದಲನೇ ಸೆಂಟೆನ್ಸ್, ಹಿ ವಾಕ್ಡ್ ಅಕ್ರಾಸ್ ದ ಫೀಲ್ಡ್. ಅಕ್ರಾಸ್ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅನ್ನೋ ಅರ್ಥವನ್ನ ಕೊಡ್ತದೆ. ಇದು ಪ್ರಿಪೋಸಿಷನ್ಸ್. ಅದರಿಂದ ಹಿ ವಾಕ್ಡ್ ಅಕ್ರಾಸ್ ದ ಫೀಲ್ಡ್, ಒಂದು ಫೀಲ್ಡ್ ಏನಿದೆ ಇವತ್ತು ಅಗಲವಾಗಿ ಒಂದು ಮೈದಾನ, ಆ ಮೈದಾನದ ಆ ಕಡೆಯಿಂದ ಈ ಕಡೆಗೆ ನಾನು ಆತ ನಡೆದು ಹೋದ ಅನ್ನೋ ಅರ್ಥವನ್ನ ಕೊಡ್ತದೆ. ದ ರಿವರ್ ವಾಸ್ ಅಬೌಟ್ 30 meters ಅಕ್ರಾಸ್. ಒಂದು ನದಿ ಸುಮಾರು, ಅಬೌಟ್ ಅನ್ನೋದು ಕೂಡ ಇಲ್ಲಿ ಪ್ರಿಪೋಸಿಷನ್ಸ್ ಆಗಿದೆ, ಆದ್ರೆ ಅದು ಅಬೌಟ್ ಅನ್ನೋದು ಸುಮಾರು ಅನ್ನೋ ಅರ್ಥವನ್ನು ಕೊಡ್ತಾ ಇದೆ. ಸುಮಾರು 30 meters ತುದಿಯನ್ನ ಅದು ಹೊಂದಿದೆ ಆ ಕಡೆಯಿಂದ ಈ ಕಡೆಗೆ ಅನ್ನೋ ಅರ್ಥವನ್ನ ಕೊಡ್ತಾ ಇದೆ. ಐ ವಾಕ್ಡ್ ಸ್ಲೋಲಿ. ಈ ಸ್ಲೋಲಿ ಅನ್ನೋದು ಅಡ್ವರ್ಬ್. ನಾನು ನಿಮ್ಗೆ ಹೇಳ್ತಾ ಇದ್ದೆ, ನಾನು ಪಾರ್ಟ್ ಆಫ್ ಸ್ಪೀಚ್ ನಲ್ಲಿ ಎಲ್ಲಾ ಪದಗಳು ಇಲ್ಲಿ ಬರ್ತಾ ಇದೆ, ಅದ್ರ ಬಗ್ಗೆ ನಾನು ವಿವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಹೆಚ್ಚು ವಿವರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಐ ವಾಕ್ಡ್ ಸ್ಲೋಲಿ ಅಲಾಂಗ್ ದ ರೋಡ್. ಈ ರೋಡಿನ ಈ ತುದಿಯಿಂದ ಆ ತುದಿಗೆ ನಾನು ನಿಧಾನವಾಗಿ ನಡೆದು ಹೋದೆ ಅನ್ನೋ ಅರ್ಥವನ್ನ ಕೊಡ್ತಾ ಇದೆ.